ನಮಸ್ಕಾರ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಮಾತುಕತೆಯಲ್ಲಿ ಒಬ್ಬರು ಅತ್ಯಂತ ಅಪರೂಪದ ಅತಿಥಿ ಇದ್ದಾರೆ ಮತ್ತು ನಿಜ ಅರ್ಥದ ಅತಿಥಿ. ಕೇವಲ ನಮ್ಮ ಸ್ಟುಡಿಯೋಕ್ಕೆ ಮಾತ್ರ ಅತಿಥಿ ಅಲ್ಲ, ನಮ್ಮ ದೇಶದ ಅತಿಥಿ ಕೂಡ ಹೌದು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಇರುವವರು ಗೋಲೋ ಪಿಲ್ಸ್ ಅವರು. ನಾನು ಗೋಲೋ ಪಿಲ್ಸ್ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ and ಓಂ ಶಾಂತಿ. ನಾನು ಗೋಲೋ ಪಿಲ್ಸ್ ಅವರ ಬಗ್ಗೆ ಒಂದೆರಡು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟು ನಾನು ಈ ಮಾತುಕತೆಗೆ ಮುಂದುವರಿತೇನೆ. ಗೋಲೋ ಪಿಲ್ಸ್ ಅವರು ಪುನರ್ಬಳಕೆಯ ಶಕ್ತಿಯ ವಿಚಾರದ ಬಗ್ಗೆ, ನಾವೇನು ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳ್ತೇವೆ, ಇದರ ಬಗ್ಗೆ ಕೆಲಸ ಮಾಡ್ತಾ ಇರೋರು, ಇಡೀ ದೇಶವ್ಯಾಪಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೂಲವಾಗಿ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಇದ್ದುಕೊಂಡು ಈ ವಿಚಾರವಾಗಿ ಕೆಲಸ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಆಧ್ಯಾತ್ಮಿಕ ಪ್ರವಚನ ಅಥವಾ ಆಧ್ಯಾತ್ಮಿಕ ಕೇಂದ್ರವಾಗಿರುವ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಕೂಡ ಈ ರೀತಿಯಾಗಿ ಪುನರ್ಬಳಕೆಯ ಇಂಧನದ ಬಗ್ಗೆ ಅಥವಾ ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಅವರು ಮಾತಾಡ್ತಾರಾ, ಅವರು ಕೆಲಸ ಮಾಡ್ತಾರಾ ಅಂತ. ಎಸ್, ಖಂಡಿತಕ್ಕೂ ಭಾರಿ ಸುದೀರ್ಘವಾದಂಥ ಹಿನ್ನೆಲೆ ಕೂಡ ಇದೆ ಅವರು ಮಾಡ್ತಾ ಇರುವಂಥ ಈ ಒಂದು ಕೆಲಸ ಕಾರ್ಯ ಚಟುವಟಿಕೆ ಬಗ್ಗೆ ಕೂಡ. ಸೊ ಗೋಲೋ ಪಿಲ್ಸ್ ಅವರು ಇದರಲ್ಲಿ ತನ್ನನ್ನು ತೊಡಗಿಸಿಕೊಂಡಿರೋರು ಕೂಡ. ಕಳೆದ 30 ವರ್ಷಗಳಿಂದ ಅವರು ಭಾರತದಲ್ಲಿದ್ದಾರೆ ಮತ್ತು ಆಲ್ಮೋಸ್ಟ್ ಭಾರತೀಯನಾಗಿ ಅವರು ಇದ್ದಾರೆ. ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡಿರುವರು. ಬ್ರಹ್ಮಕುಮಾರಿ ಸಂಸ್ಥೆಯ ಅವರ ಆ ಒಂದು ಸಂಸ್ಥೆಯ ಒಳಗಡೆ ಇರುವಂಥ ವರ್ಲ್ಡ್ ರಿನ್ಯೂವೇಬಲ್ ಸ್ಪಿರಿಚುವಲ್ ಟ್ರಸ್ಟ್, ಅದಕ್ಕೆ ಒಬ್ಬ ಸಲಹೆಗಾರನಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಬ್ರಹ್ಮಕುಮಾರಿ ಸಂಸ್ಥೆಯ ಮುಖ್ಯ ಕೇಂದ್ರ ಇರುವಂಥದ್ದು ರಾಜಸ್ಥಾನದ ಮೌಂಟ್ ಅಬುನಲ್ಲಿ. ಎಸ್, ಆ ಕೇಂದ್ರದ ಮೂಲಕ ಅವರು ಈ ಒಂದು ತನ್ನ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಗ್ಲಾಸ್ಗೋ ಸಮಾವೇಶ ನೀವೆಲ್ಲ ಕೇಳಿರ್ತೀರಿ. ಏನು ಈ ಒಂದು ವಾತಾವರಣದ ಬಗ್ಗೆ ಅಥವಾ ಈ ಒಂದು ಪುನರ್ಬಳಕೆಯ ಇಂಧನದ ಬಗ್ಗೆ ನಡೆದಂಥ ಒಂದು ವಿಶೇಷವಾದಂಥ ಒಂದು ಜಾಗತಿಕ ಸಮಾವೇಶ. ಈ ಸಮಾವೇಶದಲ್ಲಿ ಕೂಡ ಅವರು ಭಾರತವನ್ನು ಪ್ರತಿನಿಧಿಸಿದ್ದರು ಮತ್ತು ಅವರ ಕಾರ್ಯ ಚಟುವಟಿಕೆಯನ್ನು ಗುರುತಿಸಿ 1995ರಲ್ಲಿ ಅವರಿಗೆ ಔಟ್ಸ್ಟ್ಯಾಂಡಿಂಗ್ ಪರ್ಸನ್ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಮೌಂಟ್ ಅಬುನ ಗ್ಲೋಬಲ್ ಆಸ್ಪತ್ರೆಯವರು ನೀಡಿ ಅವರನ್ನು ಪುರಸ್ಕಾರ ಮಾಡಿರ್ತಾರೆ. ಮತ್ತು ಭಾರತ ಸರ್ಕಾರ ಕೂಡ ಎಕ್ಸಲೆನ್ಸ್ ಅವಾರ್ಡ್ ಒಂದು ಪಾರಿತೋಷಕವನ್ನು ಕೊಟ್ಟು ಅವರ ಸೇವೆಯನ್ನು ಗೌರವಿಸಿದೆ. ಸುಮಾರು ಜಗತ್ತಿನ 70ರಷ್ಟು ದೇಶಗಳನ್ನು ಅವರು ಭಾರತದ ಒಬ್ಬ ಆಧ್ಯಾತ್ಮಿಕ ಪ್ರತಿನಿಧಿಯಾಗಿ, ಭಾರತದ ಒಬ್ಬ ಪರಿಸರದ ಪ್ರತಿನಿಧಿಯಾಗಿ ಈಗ ಸುತ್ತಾಡ್ತಾ ಇದ್ದಾರೆ. ಮತ್ತು ಆ ಮೂಲಕ ಅವರು ಜಾಗೃತಿಯನ್ನು, ಜೊತೆಗೆ ಬ್ರಹ್ಮಕುಮಾರಿ ಸಂಸ್ಥೆಯ ಬಗ್ಗೆ ಕೂಡ ಒಂದು ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನಾನು ಗೋಲೋ ಪಿಲ್ಸ್ ಅವರು ಇವತ್ತಿನ ಈ ಮಾತುಕತೆಯಲ್ಲಿ ಬಹುಮುಖ್ಯವಾಗಿ ಸೋಲಾರ್ ಎನರ್ಜಿಯ ಬಗ್ಗೆ, ಪುನರ್ಬಳಕೆಯ ಇಂಧನದ ಬಗ್ಗೆ, ಇವತ್ತಿನ ಪರಿಸರ ಬದಲಾವಣೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ಅವರು ಮಾತನಾಡಲಿಕ್ಕಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ I don't know how much you got the point. So I introduced you. What's your programs and what you are doing in India? That much. ವೀಕ್ಷಕರೇ, ಎಷ್ಟರ ಮಟ್ಟಿಗೆ ಗೋಲೋ ಪಿಲ್ಸ್ ಅವರು ಕನ್ನಡ ಮಾತಾಡ್ತಾರೆ ಅಂತ ನಾನು ಹೇಳಲಾರೆ. ಆದರೆ ನಾನೆಷ್ಟು ಇಂಗ್ಲೀಷ್ ಮಾತಾಡಬಲ್ಲೆ ಅಂತ ನನಗೆ ಗೊತ್ತು. ನೀವು ಸ್ವಲ್ಪ ಸಹಕರಿಸಿಕೊಂಡು ನೋಡಬೇಕು. ಇದೊಂದು ಜಸ್ಟ್ ಕಮ್ಯುನಿಕೇಟಿಂಗ್ ದ ಇಶ್ಯೂಸ್ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ. The first question, it's a curiosity for me. Okay. I'll come to this point. How you feel in India? Because you are a German ದೇಶದಿಂದ ಬಂದವರು. How you see the changes or how you differentiate Germany and India? Well, first thing is, we yogis, we believe in the reincarnation. So as per some events and also some certain things which I was told, I probably was born in my previous life in India. And so coming this time to India is like coming home basically to my home country. So naturally I feel at home with India. However, I was grown up in Germany, and Germany is a country of let's say engineering. It's a very well organized country, very high industrialized, and I would say it's intellectual, very sharp. And the main difference is when you come to India, it's a very hard country, very loving, very sweet, and India has the speciality of welcoming you,
and wherever you go in a family or something, they offer you something. So it's more like a heart-oriented country, very warm country, while Europe or Germany is more, let's say, intellectual-oriented. You know, so I always feel if East and West come together, it would be the perfect combination. ಅದ್ಭುತ ಅದ್ಭುತ. ಪೂರ್ವ ಮತ್ತು ಪಾಶ್ಚಿಮಾತ್ಯ ಏನು ರಾಷ್ಟ್ರಗಳು ಒಟ್ಟಾದಾಗ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಮತ್ತೊಂದು ಒಳ್ಳೆಯ ಚಿಗುರು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಆಶಯ ಅವರದ್ದು. ಜೊತೆಗೆ ಗೋಲೋ ಅವರು ಹೇಳುವಂಥದ್ದು ಏನು ಜರ್ಮನ್ ಅದು ತುಂಬ ವೆಲ್ ಎಸ್ಟಾಬ್ಲಿಷ್ಡ್ ಮತ್ತು ತುಂಬ ಟೆಕ್ನಿಕಲಿಯಾಗಿ ಮಹತ್ವ ಮತ್ತು ಏನು ಇಂಜಿನಿಯರಿಂಗ್ ಇದಕ್ಕೆಲ್ಲ ತುಂಬ ಆಸ್ಥೆಯನ್ನು ಮತ್ತು ಅದರಲ್ಲಿ ತುಂಬ ಪ್ರಸಿದ್ಧಿಯನ್ನು ಸಾಧಿಸಿದಂಥ ಒಂದು ದೇಶ. ಭಾರತ ಅದು ತೀರ ಭಿನ್ನವಾದಂಥ ಒಂದು ಸ್ವರೂಪದು. ಇಲ್ಲಿಯ ಅತಿಥಿ ಸತ್ಕಾರ ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿಯ ಅಧ್ಯಾತ್ಮ ಪರಂಪರೆ ಇದೆಲ್ಲ ತುಂಬ ವಿಭಿನ್ನವಾದದ್ದು ಅಂತ. ಎಸ್, ಥ್ಯಾಂಕ್ ಯು. ಐ ವಿಲ್ ಕಮ್ ಟು ದ ಪಾಯಿಂಟ್ ರೈಟ್ ನೌ. ಬೇಸಿಕಲಿ ಐ ವಾಂಟ್ ಟು ನೋ ಹೌ ದಿಸ್ ಬ್ರಹ್ಮಕುಮಾರೀಸ್ your community or your university, Brahma Kumaris University, associated with this all environmental issues or solar energy or renewable energy issues? Yeah. Well, you see, the yogi meditates with the divine, and the yogi aims to live in harmony with nature, and the yogi also aims to improve the situation on the world, and our ultimate aim is to bring a sort of transformation to this world and create Satyuga, you know, like a world of harmony and perfection. So of course we are very much interested in environment, in the nature, and we are very much interested also in clean technology, because we all are aware that right now we are a bit in trouble. Climate change is happening, environmental degradation is happening, deforestation, and so many dramatic events. And we all have to change our lifestyle. So the yogi aims to help and nourish such a transformation process. And our relation with nature is at our heart, you know, because nature nourishes us. It gives us food, it gives us the air to breathe. So we should sustain it in a nice manner. Sir, in between, your World Renewal Spiritual Trust in Brahma Kumaris in association. How it functions and what is the motto? The World Renewal Spiritual Trust is a daughter organization, a sister organization of the Brahma Kumaris, which was I think set up in Bombay in the at the end of the 1960s, and many of our solar projects we've executed to the World Renewal Spiritual Trust, and it has sort of was more oriented a little bit to this research projects and this kind of things, you know. ಎಸ್ ವೀಕ್ಷಕರೇ, ಇಲ್ಲಿ ನಮ್ಮ ಜೊತೆಗೆ ಗೋಲೋ ಅವರು ಹೇಳುವಂಥ ಸಂದರ್ಭದಲ್ಲಿ ಅವರು ಏನು ನಾನು ಅವ್ರಿಗೆ ಕೇಳಿರುವಂಥದ್ದು, ಬ್ರಹ್ಮಕುಮಾರಿ ಸಂಸ್ಥೆಯ ಒಳಗಡೆ ಅಥವಾ ಅದರ ವ್ಯಾಪ್ತಿಯ ಒಳಗಡೆ ವರ್ಲ್ಡ್ ರಿನ್ಯೂವಲ್ ಸ್ಪಿರಿಚುವಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಕೂಡ ಅವರು ನಡೆಸ್ತಾ ಇದ್ದಾರೆ. ಅವರು ಆ ಸಂಸ್ಥೆಯಲ್ಲಿ ಆಧ್ಯಾತ್ಮಿಕದ ಜೊತೆಗೇ ಏನು ಈ ಒಂದು ಪರಿಸರ ಕಾಳಜಿ ಬಗ್ಗೆ, ಸೋಲಾರ್ ಎನರ್ಜಿಯ ಬಗ್ಗೆ ಮತ್ತು ಆ ನಿಟ್ಟಿನಲ್ಲಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಬ್ರಹ್ಮಕುಮಾರಿ ಸಂಸ್ಥೆ ಜೊತೆಗೇನೆ ಈ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಉಂಟು. ಅದಕ್ಕೆ ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಅವ್ರದ್ದು WRST ಸಂಸ್ಥೆ ಕೂಡ ಕಾರ್ಯನಿರ್ವಹಿಸ್ತಾ ಉಂಟು ಅಂತ. ಎಸ್, ನಾನು ಆರಂಭದಲ್ಲೇ ಹೇಳಿದೆ, ಗೋಲೋ ಅವರು ಇತ್ತೀಚೆಗೆ ಭಾರಿ ಸುದ್ದಿ ಮತ್ತು ಭಾರಿ ಮಹತ್ವ ಪಡೆದಿರುವಂಥ ಏನು 2021 ಗ್ಲಾಸ್ಗೋ ಅಧಿವೇಶನ ಅಥವಾ ಸಮಾವೇಶ ಅಂತ ಕೇಳ್ತೇವೆ, ಏನು ಪರಿಸರಕ್ಕೆ ಸಂಬಂಧಪಟ್ಟಂಥ ಕ್ಲೈಮೇಟ್ ಚೇಂಜ್ ಬಗ್ಗೆ ನಡೆದಂಥ ಭಾರಿ ದೊಡ್ಡ ಸಮಾವೇಶ. ಭಾರತದ ಪ್ರಧಾನಿಯಾದಿಯಾಗಿ ಜಗತ್ತಿನ ಬಹುತೇಕ ಎಲ್ಲ ದೇಶಗಳ ಪ್ರಧಾನಿ ಏನು ಜನರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಈ ಒಂದು ಸಮಾವೇಶದಲ್ಲಿ ಗೋಲೋ ಪಿಲ್ಸ್ ಅವರು ಕೂಡ ಭಾಗವಹಿಸ್ತಾರೆ. ಮೈ ಕ್ವಶನ್ ಇಸ್ ರಿಲೇಟೆಡ್ ಟು ದ ಗ್ಲಾಸ್ಗೋ ದಿಸ್ ಕನ್ವೆನ್ಷನ್. ವಾಟ್ಸ್ ದ update? Well, Brahma Kumaris is participating since the last 10 years at the UN Climate Conference. And this year at Glasgow, all the scientists have given a very stern warning that climate change is already happening in a big way everywhere. Many countries and many regions can feel it, and I heard that here in Karnataka you had a very unusual rain pattern. Yes. And in Rajasthan, for example, the whole monsoon shifted for 1 month. In Germany, 1 year ago, we had an unprecedented drought. We had no rain for 5 months in the summer, which never happened before. And so much crop dried up, so many forests, they burnt. And the major rivers were dry. So, which caused, by the way, power cuts because the power stations didn't have water for the cooling.
So scientists told us that in climate there are 12 major systems. They call them the tipping points in climate. These are the ice shields, Arctic, Antarctic. These are the big forests, the ecosystems and the reefs, and these are also the circulation systems, for example, the Indian summer monsoon, African summer monsoon, and so on. Yes, one second. ವೀಕ್ಷಕರೇ, ಇಲ್ಲಿ ಗೋಲೋ ಅವರು ಈ ಒಂದು ಗ್ಲಾಸ್ಗೋ ಸಮಾವೇಶದಲ್ಲಿ ವಿಜ್ಞಾನಿಗಳು ಭಾರಿ ದೊಡ್ಡ ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಪರಿಸರದಲ್ಲಿ ಉಂಟಾಗ್ತಾ ಇರುವ ಬದಲಾವಣೆ, ನಮ್ಮ ವಾತಾವರಣದಲ್ಲಿ ಉಂಟಾಗ್ತಾ ಇರುವಂಥ ಬದಲಾವಣೆ, ಅದಕ್ಕೆ ಅವರು ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಅನಿರೀಕ್ಷಿತವಾಗಿ ಪ್ರಕೃತಿಯಲ್ಲಿ ಉಂಟಾಗ್ತಾ ಇರುವಂಥ ಕೆಲವು ಗೊಂದಲಗಳು ಅಥವಾ ಈ ಒಂದು ಬದಲಾವಣೆಗಳು ಕರ್ನಾಟಕದ ಮಟ್ಟಿಗೆ ಅವರು ಹೇಳ್ತಾರೆ, ಏನು ಅನಿರೀಕ್ಷಿತವಾಗಿ ಏನು ಮಳೆ ಬಾರದೇ ಇರುವಂಥ ಅವಧಿಯಲ್ಲಿ ಕೂಡ ಮಳೆ ಬರುವಂಥದ್ದು, ಅದು ಕೂಡ ಒಂದು ಭಾರಿ ದೊಡ್ಡ ಆತಂಕ ಅಥವಾ ಬಿಕ್ಕಟ್ಟು ಅಂತ ಈ ರೀತಿಯಾಗಿ ಜರ್ಮನನ್ನು ಕೂಡ ಅವರು ಉಲ್ಲೇಖ ಮಾಡಿದರು. ಏನು ಬರ ಬಂದಿರುವಂಥದ್ದು ಯಾವತ್ತೂ ಕೂಡ ಇತಿಹಾಸದಲ್ಲಿ ಕಂಡು ಕೇಳರಿಯದಂಥ ಬರ ಬಂತು. ಸೊ ಹೀಗಾಗಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಕೂಡ ಈ ರೀತಿಯಾಗಿ ಪ್ರಾಕೃತಿಕ ವೈಪರೀತ್ಯಗಳು ನಡೀತಾ ಉಂಟು. ಇದರ ಬಗ್ಗೆ ಭಾರಿ ದೊಡ್ಡ ಮಟ್ಟಿನ ಒಂದು ಆತಂಕವನ್ನು ಮತ್ತು ಎಚ್ಚರಿಕೆಯನ್ನು ಗ್ಲಾಸ್ಗೋ ಸಮಾವೇಶದಲ್ಲಿ ವಿಜ್ಞಾನಿಗಳು ವ್ಯಕ್ತಪಡಿಸಿದ್ರು ಅಂತ. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. And the scientists told us that out of 12 systems, 8 systems are already changing. It means, for example, the Indian summer monsoon is changing, but also in the North Pole, they say that in next summer, the North Pole may be ice-free. So these changes have a major effect on our global weather. And that's why we experience all this odd monsoon rains, strong droughts and all these kind of things, and the scientists told us in future all this will increase and will become actually worse, which is a very bad news for the planet. And they all told us we have to act immediately. ಒಟ್ಟಿನಲ್ಲಿ ಏನು ಗ್ಲಾಸ್ಗೋ ಸಮಾವೇಶದಲ್ಲಿ ವಿಜ್ಞಾನಿಗಳು ಕೊಟ್ಟಿರುವಂಥ ಎಚ್ಚರಿಕೆ ಮತ್ತು ಏನು ಈ ರೀತಿಯ ಹವಾಮಾನದ ವೈಪರೀತ್ಯಗಳ ಬಗ್ಗೆ ನಾವೆಲ್ಲರೂ ಪ್ರತಿಸ್ಪಂದಿಸಬೇಕಾಗಿದೆ. ಇದನ್ನು ಏನು ಸರಿಪಡಿಸುವ ನಿಟ್ಟಿನಲ್ಲಿ ಏನಾದರೂ ಮಾಡುವ ಅಥವಾ ಏನಾದರೂ ಏನು ಪೂರಕವಾಗಿ ನಾವೊಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮತ್ತು ಅದು ಅತ್ಯಂತ ತುರ್ತು ಅನ್ನುವಂಥದ್ದನ್ನು ಈ ಸಮಾವೇಶದಲ್ಲಿ ಅಲ್ಲಿ ಆಶಯವನ್ನು ವ್ಯಕ್ತಪಡಿಸಲಾಗಿತ್ತು ಮತ್ತು ಆ ರೀತಿಯ ಒಂದು ಕಾಳಜಿಯನ್ನು ಕೂಡ ಸಮಾವೇಶದಲ್ಲಿ ವ್ಯಕ್ತಪಡಿಸಲಾಗಿತ್ತು ಅಂತ. ಎಸ್, ಐ ವಿಲ್ ಕಮ್ ಟು ದ ಅನದರ್ ಪಾಯಿಂಟ್. ಇನ್ ಯುವರ್ ಬ್ರಹ್ಮಕುಮಾರೀಸ್, you have one program or project, India One. No? Yeah, what is that project? ಆ ಬ್ರಹ್ಮಕುಮಾರಿ ಸಂಸ್ಥೆ, ನಾನು ಈಗಾಗಲೇ ಹೇಳಿದ ಹಾಗೆ ಅವರು ಪರಿಸರ ಮತ್ತು ಈ ರೀತಿಯ ಒಂದು ಏನು ಪರಿಸರ ಕಾಳಜಿ ಅಥವಾ ಈ ರೀತಿಯ ಒಂದು ಸೋಲಾರ್ ಎನರ್ಜಿಯ ಬಗ್ಗೆ ಇರಬಹುದು ಅಥವಾ ಒಟ್ಟು ಒಂದು ಪುನರ್ಬಳಕೆ ಇಂಧನ ಪುನರ್ಬಳಕೆಯ ಶಕ್ತಿಯ ಮೂಲದ ವಿಚಾರಕ್ಕೆಲ್ಲ ಅವರು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರದ್ದು ಏನು ವರ್ಲ್ಡ್ ರಿನ್ಯೂವಲ್ ಸ್ಪಿರಿಚುವಲ್ ಟ್ರಸ್ಟ್ ಇದೆ, ಅದರ ವ್ಯಾಪ್ತಿಯ ಒಳಗಡೆನೆ ಇಂಡಿಯಾ ಒನ್ ಅಂತ ಒಂದು ಪ್ರಾಜೆಕ್ಟ್ ಕೂಡ ಇದೆ. ಎಸ್, ಈಗ ಗೋಲೋ ಪಿಲ್ಸ್ ಅವರು ಅದನ್ನು ಹೇಳ್ತಾರೆ. ವಾಟ್ ಇಸ್ ಇಂಡಿಯಾ ಒನ್ ಪ್ರಾಜೆಕ್ಟ್? Well, around 25 years ago, Brahma Kumar started to execute research projects in the field of solar energy. We started small with the German government and the Indian government, and we started with small photovoltaic system and small solar cooking system. And then slowly we increased the size of our solar systems. We have 5,000 meditation centers in India, and 700 of them are equipped meanwhile with a solar system. And we actively promote in our centers also solar energy. And about 10 years ago, we had the idea to build a big power station. We called it India One. It's a 1 megawatt solar thermal power station, and the speciality is that we can store the energy overnight. So it's a research project partly financed by the German and by the Indian government. And we commissioned the plant around 3 years ago. Since then, it's running very nicely. And we produce electricity around the clock and supply it to our main campus, where we are using that electricity, basically. And it's a demonstration project, and we carried out more than 30 seminars for engineers, and we try to train them and inform them about the technology. And Brahma Kumars is also a recognized research center with the Government of Science and Technology in New Delhi. So we're very active in the field of renewable energy and trying to propagate that clean technology
but also not only for institutions but also for private people, like putting a solar hot water system on the rooftop or a photovoltaic system. You know, small steps and big steps, they all together contribute. ಎಸ್, ಖಂಡಿತವಾಗಿ ಖಂಡಿತವಾಗಿ. ನಮ್ಮಲ್ಲೊಂದು ಕನ್ನಡದಲ್ಲೊಂದು ಮಾತಿದೆ, ಏನು ಹನಿ ಹನಿಯಾಗಿ ಕುಡಿದ್ರೆ ಹಳ್ಳ ಆಗತ್ತೆ ಅಂತ. ಖಂಡಿತ ಪ್ರತಿಯೊಬ್ಬರ ಏನು ಕಾಂಟ್ರಿಬ್ಯೂಷನ್ ಕೂಡ ಮುಖ್ಯ ಆಗುತ್ತೆ ಅಂತ. ಎಸ್, ಇಲ್ಲಿ ಇಂಡಿಯಾ ಒನ್ ಪ್ರಾಜೆಕ್ಟ್ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಗೋಲೋ ಪಿಲ್ಸ್ ಅವರು ಹೇಳಿರುವಂಥದ್ದು, ಬ್ರಹ್ಮಕುಮಾರೀಸ್ ಸಂಸ್ಥೆ ಅದು ಭಾರತ ಸರ್ಕಾರದ ಸಹಯೋಗ ಜೊತೆಗೆ ಜರ್ಮನ್ ಸರ್ಕಾರದ ಸಹಯೋಗದ ಮೂಲಕ ಈ ಒಂದು ಪ್ರಾಜೆಕ್ಟನ್ನು ನಡೆಸ್ತಾ ಉಂಟು. 1 ಮೆಗಾವಾಟ್ ಸೋಲಾರ್ ಶಕ್ತಿಯನ್ನು, ಸೌರ ಶಕ್ತಿಯನ್ನು ಉತ್ಪಾದಿಸುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಕೆಲಸಗಳು. ಆ ಮೂಲಕ ಸ್ಥಳೀಯ ಏನು ಮೌಂಟ್ ಆಬು ಅಥವಾ ಸುತ್ತಮುತ್ತದ ತಮ್ಮದೇ ಕ್ಯಾಂಪಸ್ಗಳಿಗೆ ಏನು ವಿದ್ಯುತ್ತನ್ನು ಜನರೇಟ್ ಮಾಡುವಂಥ ಒಂದು ವ್ಯವಸ್ಥೆ, ಮತ್ತು ಸ್ಥಳೀಯ ಜನರಿಗೆ ಕೂಡ ಈ ರೀತಿಯಾಗಿ ಪುನರ್ಬಳಕೆಯ ಶಕ್ತಿಯ ಬಗ್ಗೆ ಅಥವಾ ಜೊತೆಗೆ ಸೌರ ಶಕ್ತಿಯ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಮತ್ತು ಅವರಿಗೆ ಅದನ್ನು ಕಲ್ಪಿಸುವಂಥ ವ್ಯವಸ್ಥೆ ನಿಟ್ಟಿನಲ್ಲೆಲ್ಲ ಈ ಒಂದು ಪ್ರಾಜೆಕ್ಟ್, ಇಂಡಿಯಾ ಒನ್ ಪ್ರಾಜೆಕ್ಟ್ ಕಾರ್ಯನಿರ್ವಹಿಸ್ತಾ ಉಂಟು. ಒಟ್ಟು ಮತ್ತು ಜೊತೆಗೆ ಈ ನಿಟ್ಟಿನಲ್ಲಿ ಸಂಶೋಧನೆಯನ್ನು ಕೂಡ ಅದು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಉಂಟು ಅಂತ. ಎಸ್, ವೆರಿ ಇಂಟ್ರೆಸ್ಟಿಂಗ್. ಒಂದು ಆಧ್ಯಾತ್ಮಿಕ ಸಂಸ್ಥೆ ಈ ರೀತಿಯೆಲ್ಲ ಮಾಡ್ತಾ ಉಂಟು ಅಂತ ಹೇಳೋದೇ ಒಂದು ಎಸ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಒನ್ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಟ್ like Brahmakumaris, you are doing all such things. I'm very curious about it. How this your spiritual things and how about this your this solar or renewable energy project goes together? Well, Yogi tries to have a pure life, and he tries also to help nature and the environment. We're very concerned because it's the foundation of life and it's foundation of future. So we're trying to help our institution, but we're trying to help also primarily the society and the country to develop such a clean, proper, reliable technology. That's why we embarked on solar technology, and our aim is to inspire people in India, but in Rajasthan, in India, but around the world, to make more use of solar technology. For example, we have a solar cooker which is now 23 years old. It runs very nicely, and the payback is after 4-5 years. You know, energy prices are going up. At the moment, day by day, the prices at petrol station are going up. Yeah. So sun provides free energy for all of us. And you just have to use, let's say, this kind of dishes or mirrors. You have to build them, install them, and after 4-5 years, the investment comes actually back to you, which is a fantastic business proposition. And so we like to propagate this idea of the clean technology and empower people to make use of it in order to contribute to the climate protection and also to contribute to the protection of the whole world and of our ecosystem, you know, because it's the foundation of our life, you know, so we have to do something for it. That's why Brahmakumaris is doing that. Yes, great. ಬ್ರಹ್ಮಕುಮಾರಿ ಸಂಸ್ಥೆ ಒಂದು ಆಧ್ಯಾತ್ಮಿಕ ಸಂಸ್ಥೆ ಆದರೂ ಕೂಡ ಈ ಪರಿಸರ, ಈ ಜಗತ್ತು, ಈ ಭೂಮಿಯ ಒಟ್ಟು ಒಂದು ಇಕೋಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಪರಿಸರ ಸಹ್ಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಾಳಜಿ ಮತ್ತು ಕರ್ತವ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಪಾರ್ಟಿಸಿಪೇಷನ್, ಭಾಗಿದಾರಿಕೆ ಕೂಡ ಇರಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಒಂದು ಜಾಗೃತಿಯ ಕಾರ್ಯವನ್ನು ನಡೆಸ್ತಾ ಉಂಟು. ಮತ್ತು ಉಚಿತವಾಗಿ ಸಿಗುವಂಥ ಏನು ಸೌರ ಶಕ್ತಿ ಇದೆ ಅದನ್ನು ನಾವು ಬಳಕೆ ಮಾಡಿಕೊಳ್ಳಬೇಕು, ಮತ್ತು ಅದು ಕಡಿಮೆ ವೆಚ್ಚದಲ್ಲಿ ಸಿಗುವಂಥದ್ದು. ಮತ್ತು ಏನು ಒಂದು ವೇಳೆ ನಾವು ಅದಕ್ಕೆ ಏನಾದರೂ ಇನ್ವೆಸ್ಟ್ ಮಾಡಿದರೂ ಕೂಡ ಅದು ಕೆಲವೇ ವರ್ಷಗಳಲ್ಲಿ ಅದು ನಮಗೆ ಅದು ಬರುತ್ತೆ, ನಾವು ಇನ್ವೆಸ್ಟ್ ಮಾಡಿದ ದುಡ್ಡು ಎಲ್ಲೂ ನಷ್ಟ ಆಗುವುದಿಲ್ಲ. ಇಂಥೆಲ್ಲ ಪರಿಕಲ್ಪನೆಗಳನ್ನು ಜನರೇ ಮುಂದೆ ನಾವು ಬ್ರಹ್ಮಕುಮಾರಿ ಸಂಸ್ಥೆ ಕೊಂಡೋಗ್ತದೆ. ಎಸ್, ಆಧ್ಯಾತ್ಮಿಕ ಸಂಸ್ಥೆಯಾಗಿದ್ದರೂ ಕೂಡ ನಾವು ಯಾಕೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಈ ಭೂಮಿಯನ್ನು, ಈ ವಾತಾವರಣವನ್ನು ಉಳಿಸುವಂಥ ಜವಾಬ್ದಾರಿ ಇದೆ ಅನ್ನುವಂಥ ಒಂದು ಭಾರಿ ದೊಡ್ಡ ಉದಾತ್ತವಾದಂಥ ಕಾಳಜಿಯ ನೆಲೆಯಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಗೋಲೋ ಪಿಲ್ಸ್ ಅವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಇನ್ ಬಿಟ್ವೀನ್ ದ್ಯಾಟ್ ಆರ್ ದ ಲಾಸ್ಟ್ ಕ್ವಶನ್, ಮೆಡಿಟೇಷನ್. right now, we are living with a very huge crisis, or we say the world is in a crisis. How meditation help in this situation? You're right, we are in a crisis of our civilization, you can say. We have climate change, which is very difficult to tackle. We have corona
pandemic, which is also another issue, topic by itself. But we have also a lot of let's say insecurities around the world, a lot of tension at the moment. We have in Europe a lot of tension between two superpowers, and so the big question is how can meditation help you to deal with all these situations? So one thing is very, very clear, that the world is in a transition process, and we at Brahma Kumaris, we believe that right now we are in the Kali Yuga, and we are in transition process towards a Sat Yuga, towards a better world. So all these crises, what you can see is like the transformation process. Corona crisis comes up, climate crisis comes up, tension comes up, everything comes up what is not right, and it wants to be transformed. And it is a signal for us humans also that we also should change and transform. So meditation is a very powerful tool to bring actually a lifestyle change, because here we deal with habits and awareness. And science has found out, if you meditate regular, for example, you change your old program in your subconscious. You know, like you buy too many things, or you use too much energy, or you eat too much sweet, or you do this or that. All these things which we're doing, which are not good for the environment, meditation helps you to get rid of bad habits. You can say you connect to the light, you allow the light to come into yourself, and you chase away the darkness. And the world is having a lot of problems at the moment, a lot of dark areas. So meditation helps you to become a lighthouse, and you can send that light in these areas of darkness, and you can become a helper of this transformation process for the world. And at the same time, meditation empowers you and makes you strong on the inside. I give you a very simple example. You want to achieve peace in your family. So the most important thing is you have to become peaceful yourself. And when you are strong and peaceful yourself, anything can happen, you will be very, very peaceful. Same, meditation makes you strong on the inside with all the ethics and values, and helps you to inspire other people also to change their lifestyle, to protect climate, but also to protect peace, and to help in this transformation process towards a better world. ಎಸ್, ಗ್ರೇಟ್ ಅದ್ಭುತವಾದಂಥ ಮಾತುಗಳನ್ನು ಗೋಲೋ ಪಿಲ್ಸ್ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಎಸ್, ಇದು ಕಲಿಯುಗ. ನಾವು ಒಂದು ಪರಿವರ್ತನೆಯ ಜಗತ್ತೊಂದು ಪರಿವರ್ತನೆ ಹಂತದಲ್ಲಿದೆ. ಸತ್ಯಯುಗಕ್ಕೆ ಜಗತ್ತು ಪರಿವರ್ತನೆ ಆಗ್ತಾ ಉಂಟು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಇರುವಂಥದ್ದು. ಇದನ್ನೆಲ್ಲ ನಾವು ಬ್ರೇಕ್ ಮಾಡಿ ನಾವು ಮುಂದಕ್ಕೆ ಸಾಗಬೇಕಂತಿದ್ದರೆ ಧ್ಯಾನ ಅದು ತುಂಬ ರೀತಿಯಲ್ಲಿ ಈ ಒಂದು ಪರಿವರ್ತನೆ ಸಂದರ್ಭದಲ್ಲಿ ನಮಗೆ ಪ್ರಯೋಜನಕಾರಿಯಾಗುತ್ತೆ. ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಬೇಕಿದ್ದರೆ ಮೊದಲು ನನ್ನಲ್ಲಿ ವೈಯಕ್ತಿಕವಾಗಿ ಶಾಂತಿ ನೆಲೆಸಬೇಕು. ಆ ನಿಟ್ಟಿನಲ್ಲಿ ಧ್ಯಾನ ತುಂಬ ಪೂರಕವಾಗುತ್ತೆ. ಮತ್ತು ಒಟ್ಟು ನಮ್ಮ ಒಂದು ಕತ್ತಲೆಯಿಂದ ಬೆಳಕಿನೆಡೆಗೆ ಅಂತ ನಾವು ಹೇಳ್ತೇವೆ, ಈ ರೀತಿಯ ಒಂದು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಬೇಕಿದ್ದರೆ, ಅಥವಾ ಆ ರೀತಿಯ ಪರಿವರ್ತನೆಯನ್ನು ನಾವು ಅನುಭವಿಸಬೇಕಿದ್ದರೆ ಧ್ಯಾನ ನಮಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಅದು ಪ್ರಯೋಜನ ಆಗುತ್ತೆ, ಪರಿಣಾಮಕಾರಿಯಾಗುತ್ತೆ. ಮತ್ತು ಇವತ್ತಿನ ಕಾಲಮಾನದಲ್ಲಿ ಎದುರಿಸ್ತಾ ಇರುವಂಥ ಪರಿಸರದ ಸಮಸ್ಯೆಗಳಿರ್ಬೋದು, ವಾತಾವರಣದ ಸಮಸ್ಯೆಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಅಧ್ಯಾತ್ಮದ ದಾರಿಯಲ್ಲಿ ನಾವು ಅದನ್ನು ತಕ್ಕ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಬೇಕಂತ ಇದ್ದರೆ ನಾವು ಧ್ಯಾನವು ಕೂಡ ಒಂದು ಮಹತ್ವದ ಮಾರ್ಗ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ಗೋಲೋ ಪಿಲ್ಸ್ ಅವರು ಈ ಸಂದರ್ಭ ಈ ಮಾತುಕತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಎಸ್ ಸರ್, ಐ ವಿಲ್ ಎಟ್ ದ ಕನ್ಕ್ಲೂಡ್ ಪಾರ್ಟ್. Brahma Kumaris or your total project, what do you expect from the people? Well, this is an interesting question, because actually we should not expect anything from the people. We should inspire people, and everybody should act himself on the inspiration. What we can do is we can offer people free meditation courses. We have more than 10 centers in Mangalore, and we offer a 7 days course which is free. Everybody can come. All our other courses are also free, and we try to inspire people to see the signals of time, all this crisis scenario which is there, to understand that these are signals to change the self. And when we all together join hands as a community and we start changing hands, we can tackle these crises, and we can actually then all move into a golden era, into a better time. So we're trying basically to inspire people to wake up, to act, and to become embodiment of transformation. Yes, great. ಅದ್ಭುತವಾದ ಮಾತುಗಳು. ನಾವು ಭೌತಿಕವಾಗಿ ಅಥವಾ
ನಾವು ಜನ ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಒಂದು ಕರ್ತವ್ಯ ಇರುತ್ತೆ. ಒಟ್ಟು ಈ ಒಂದು ಬದಲಾವಣೆಯ ಅಥವಾ ಈ ಒಂದು ಸತ್ಯಯುಗದ ಅಥವಾ ಈ ಒಂದು ಪರಿಸರ ಕಾಳಜಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕರ್ತವ್ಯ ಅಥವಾ ಸೇವೆಯನ್ನು ನೀಡುವಂತಾಗಬೇಕು. ಮತ್ತು ಈ ಒಂದು ಆಧ್ಯಾತ್ಮಿಕ ಜಾಗೃತಿ ಕೂಡ ಈಗ ಹೇಳಿದ ಹಾಗೆ ಅವರು ಏನು ಮಂಗಳೂರಿನಲ್ಲೇ ಬ್ರಹ್ಮಕುಮಾರಿ ಸಂಸ್ಥೆಯ ಸುಮಾರು 10 ಶಾಖಾ ಕೇಂದ್ರಗಳಿದ್ದಾವೆ. ನಾವು ಈ ಒಂದು ಪರಿವರ್ತನೆಯ ಸಂದರ್ಭದಲ್ಲಿ ಜನರಿಗೆ ಆಧ್ಯಾತ್ಮ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದೇವೆ. ಆಧ್ಯಾತ್ಮಿಕ ಜಾಗೃತಿಯ ಜೊತೆಗೇ ಒಟ್ಟು ಪರಿಸರ ಕಾಳಜಿಯ, ವಾತಾವರಣದ ಬಗ್ಗೆ ಒಂದು ಕಾಳಜಿಯ ಮತ್ತು ನಮ್ಮ ಭೂಮಿಯನ್ನು ಉಳಿಸುವ ಕಾಳಜಿಯನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಸೊ ನಮ್ಮ ಒಂದು ಸಣ್ಣ ಏನು ಪ್ರೇರಣೆ ಅಥವಾ ನಾವು ಮಾಡ್ತಾ ಇರೋ ಕೆಲಸ ಅದು ಜನರಿಗೆ ಒಂದು ಪ್ರೇರಣೆ ಆಗಬೇಕು ಅನ್ನೋದೇ ನಮ್ಮ ಆಶಯ ಅಂತ ಗೋಲೋ ಪಿಲ್ಸ್ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂಥ ಆಶಯ. ಸರಿ, ನಾನು ವೀಕ್ಷಕರೇ ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಎಸ್ ಸರ್, ಇಟ್ಸ್ ವೆರಿ ನೈಸ್ ಟೈಮ್ ವಿತ್ ಯು. ಥ್ಯಾಂಕ್ ಯು. ಆನ್ ಬಿಹಾಫ್ ಆಫ್ ಅವರ್ ಸ್ಟುಡಿಯೋ ಆ್ಯಂಡ್ ಮ್ಯಾಂಗ್ಳೂರಿಯನ್ಸ್, ನಾನು ಮತ್ತೊಮ್ಮೆ ಮಂಗಳೂರಿನ ಜನತೆಯ ಪರವಾಗಿ, ವಿ4 ವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಗೋಲೋ ಪಿಲ್ಸ್ ಅವರಿಗೆ ಅರ್ಪಿಸ್ತೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆ್ಯಂಡ್ ಓಂ ಶಾಂತಿ. ಓಂ ಶಾಂತಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲಿ ನಾನು ಸಮಾಪನ ಮಾಡ್ತೇನೆ. ಮತ್ತೊಮ್ಮೆ ಗೋಲೋ ಪಿಲ್ಸ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.